ಇನ್ನು ಇದೇ ಹಾಸನದಿಂದ ಮತ್ತೊಂದು ಸುದ್ದಿ ಏನು ಅಂದ್ರೆ ಅವೈಜ್ಞಾನಿಕ ಕಾಮಗಾರಿ ರಸ್ತೆಯ ಮಧ್ಯೆ ಈಗ ಲಾರಿ ಸಿಕ್ಕಾಕೊಂಡಿದೆ. ತಡೆಗೋಡೆ ಇಲ್ಲದಿದ್ರೆ ಪ್ರಪಾತಕ್ಕೆ ಉರುಳಿ ಬೀಳುವಂತಹ ಆತಂಕ. ಸಕಲೇಶಪುರದ ಬಾಳ್ಳುಪೇಟೆ ಸಮೀಪ ಆಗಿರುವಂತಹ ಘಟನೆ ಇದು. ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ತೆರಳುತ್ತಾ ಇದ್ದಂತಹ ಲಾರಿ ತಡೆಗೋಡೆ ಇಲ್ಲದೆ ಇದ್ದಿದ್ರೆ ಕೆಳಗಡೆನೆ ಬಿದ್ದೋಗಿರೋದು ಅದು. ಅಲ್ಲಿ ಇತ್ತೀಚೆಗೆ ಇವುಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ತಡೆಗೋಡೆಗಳನ್ನು ತುಂಬ ಗಟ್ಟಿಯಾಗಿಯೇ ನಿರ್ಮಾಣ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಉಳ್ಕೊಂಡಿದೆ. ಬಟ್ ಏನಾಗಿದೆ, ಅಲ್ಲಿ ರಸ್ತೆ ಮಧ್ಯೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಬಂತು? ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಕುಸಿಯುವಂಥ ಗಟ್ಟಿ ಯಾಕಿಲ್ಲ, ಅದು ಕುಸಿಯುವಂಥ ಪರಿಸ್ಥಿತಿಗೆ ಯಾಕೆ ಬಂತು? ಆಮೇಲೆ ಅಷ್ಟೊಂದು ಪೂರ್ತಿ ಸೈಡಿಗೆ ಹೋಗ್ಬಿಟ್ಟಿದೆಯಲ್ಲ ರೀ. ಹಾಸನ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದರೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗಿದೆ. ಇನ್ನೊಂದೆಡೆ ಭಾರಿ ಮಳೆಗೆ ಅನಾಹುತಗಳು ಸಂಭವಿಸುತ್ತಲಿದೆ. ಒಂದೆಡೆ ವಿದ್ಯುತ್ ಕಂಬಗಳು, ಮರಗಳು ನೆಲಕ್ಕುರುಳಿದೆ. ಇನ್ನೊಂದೆಡೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅನಾಹುತಗಳು ಸಂಭವಿಸುತ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ಬಾಗೆ ಸಮೀಪ ಇರತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ 75. ಈ ರಾಷ್ಟ್ರೀಯ ಹೆದ್ದಾರಿ 75 ಕಳೆದ 3-4 ವರ್ಷಗಳ ಹಿಂದೆ ಕುಸಿತವಾಗಿತ್ತು. ಮತ್ತೆ ಅದನ್ನು ಮರು ನಿರ್ಮಾಣ ಮಾಡಲಾಗಿತ್ತು. ಆದರೂ ಸಹ ಇದು ಅವೈಜ್ಞಾನಿಕ ಹಾಗೂ ಕಳಪೆಯಿಂದ ಕೂಡಿದೆ ಅಂತ ಮತ್ತೊಮ್ಮೆ ಸಾಬೀತಾಗಿದೆ. ಮಂಗಳೂರಿನಿಂದ ಸರಕು ಸಾಮಾನನ್ನು ತುಂಬಿಕೊಂಡು ಬೆಂಗಳೂರಿಗೆ ಕೆಳುತ್ತಿದ್ದಂತಹ ಲಾರಿಯೊಂದು ಈ ರಸ್ತೆಯಲ್ಲಿ ತೆರಳಬೇಕಾದ್ರೆ ಏನು ಕಳಪೆ ಗುಣಮಟ್ಟದ ರಸ್ತೆ ಏನಿದೆ ಅದು ಕುಸಿತವಾಗಿ ಏಕಾಏಕಿ ತಡೆಗೋಡೆಗೆ ಗುದ್ದಿದೆ. ಸ್ವಲ್ಪ ದೂರ ಅದು ತಡೆಗೋಡೆಗೆ ಉಜ್ಜಿಕೊಂಡು ಬಂದು ಅಲ್ಲಿ ಲಾರಿ ನಿಂತಿದೆ. ಒಂದು ವೇಳೆ ಆ ತಡೆಗೋಡೆ ಇಲ್ಲದಲೇ ಹೋಯಿದ್ರೆ ಇಡೀ ಲಾರಿ ಕೆಳಗಿನ ಹಳ್ಳಕ್ಕೆ ಬೀಳ್ತಾ ಇತ್ತು, ದೊಡ್ಡ ಅನಾಹುತವೇ ಸಂಭವಿಸುತ್ತದೆ. ಆದರೆ ತಡೆಗೋಡೆ ನಿರ್ಮಾಣ ಮಾಡಿದ್ರಿಂದ ಆ ಲಾರಿ ಒಂದು ಬದಿಯ ಚಕ್ರಗಳು ಏನು ರಸ್ತೆ ಕುಸಿತ ಹೋಗಿದೆ ಅದರಲ್ಲಿ ಊದ್ಕೊಂಡಿದ್ದಾವೆ. ಲಾರಿಯನ್ನು ಎಳಿಲಿಕ್ಕೆ 3-4 ಕ್ರೇನ್ಗಳು ಬಂದರೂ ಸಹ ಸಾಧ್ಯವಾಗದೆ ವಾಪಸ್ ತಳೆದಿದೆ. ಯಾಕೆಂದರೆ ಅಂತಹ ಆಳವಾದಂತಹ ಗುಂಡಿಯೆಲ್ಲ ಅದೀಗ ಸಿಲುಕಿಕೊಂಡಿದೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಏನಂದರೆ ಕಳಪೆ ಗುಣಮಟ್ಟದ ಕಾಮಗಾರಿ. ಏನು ಸಿಮೆಂಟ್ ರಸ್ತೆಯನ್ನು ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಲಾಗಿತ್ತು, ಆದರೆ ಲಾರಿಯಲ್ಲಿ ನಿಯಂತ್ರಣವೇ ಸಿಗದಂತಹ ರಸ್ತೆಯನ್ನು ಈಗ ನಿರ್ಮಾಣ ಮಾಡಿರೋದ್ರಿಂದ ಈಗ ಲಾರಿ ಇಲ್ಲಿ ಸಿಲುಕಿ ಹಾಕಿಕೊಂಡಿದೆ. ಈಗ ಇದರಲ್ಲಿರ್ತಕ್ಕಂತಹ ಸರಕೇನಿದೆ ಅದನ್ನು ಮತ್ತೊಂದು ಲಾರಿಗೆ ಏನು ಅದನ್ನು ವರ್ಗಾವಣೆ ಮಾಡಿ ಆನಂತರ ಅದನ್ನು ತೆಗಿಬೇಕಾಗ್ತದೆ. ಈಗ ಅಪಘಾತದ ಬಗ್ಗೆ ಏನಾಯಿತು ಅಂತ ಹೇಳಲಿಕ್ಕೆ ಲಾರಿಯ ಚಾಲಕರು ಈಗ ನಮ್ಮ ಜೊತೆ ಇದ್ದಾರೆ. ಹೇಳಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಿತ್ತು, ಏನಾಯಿತು? ಸರ್, ಮಂಗಳೂರಿಂದ ಬೆಂಗಳೂರು ಹೋಗ್ಬೇಕಾಯಿತು. ಸುಮಾರು ಬೆಳಿಗ್ಗೆ ಜಾವ 4:15 ಟೀ ಕುಡಿಯೋಣ ಅಂತ ಸೈಡ್ಗೆ ಹಾಕೋಣ ಅಂತ ಅವ್ರು ಮಾಮೂಲಿ ರೋಡ್ ಇತ್ತಲ್ಲ ಅದೇ ಥರ ಅಂದ್ಬಿಟ್ಟು ನಾವು ಸೈಡ್ಗಳೇನ ಅಂತ ಹೋದೋ. ಬಟ್ ಇದು ರಸ್ತೆ ಕಾಮಗಾರಿ ಸರಿಯಿಲ್ಲ ಸರ್. ಇದು ಸಿಮೆಂಟ್, ಇದು ಸುಮಾರು ಒಂದು 2 ಇಂಚ್ ಸಿಮೆಂಟ್ ಹಾಕಿದೆ ರಸ್ತೆ, ಮಿಕ್ಕಿದೆಲ್ಲ ಮಣ್ಣೆ. ಅದರಿಂದ ಈ ಗಾಡಿ ಹಿಂಗಾಗಿದೆ ಸರ್. ಇದು ರಸ್ತೆ ಕಾಮಗಾರಿ ದುರಸ್ತಿ ಸರಿ ಇಲ್ಲ ಸರ್. ಇದು ಅಕಸ್ಮಾತ್ ಏನೋ ತಡೆಗೋಡೆ ಇಲ್ಲ ಅಂದಿದ್ರೆ ಗಾಡಿನೂ ಇಲ್ಲ, ಇವತ್ತು ನಾವು ಇಲ್ಲಂಗೆ ಇರ್ತಿದ್ದು. ಇವತ್ತು ನಿಮ್ಮ ಮುಂದೆ ನಾವು ಮಾತಾಡೋಕ್ಕೆ ಯಾರ್ತಿರಲಿಲ್ಲ. ಇವತ್ತು ಅಷ್ಟು ಕಾಮಗಾರಿ ಇದು ಮಾಡಿದ್ದಾರೆ ಸರ್, ಇವು ಕಳಪೆ ಕಾಮಗಾರಿನ. ಸರ್ ಏಕಾಗಿಲ್ಲ, ಟೀ ಕುಡಿ ಅಂತ ಇಲ್ಲಿಗೆ ಸೈಡ್ಗೆ ಹೇಳ್ದೋ ಸರ್. ಪ್ರಿಂಟಿಲ್ ಕೂತು ಅಂತೂ ಏನೋ ಒಂದು ಪ್ರಿಂಟಿಲ್ ಕೂತು ಅಂತ ಸ್ವಲ್ಪ ಮೂವ್ ಮಾಡ್ದೋ, ಪೂರ್ತಿ ಗಾಡಿ ಹತ್ತು ಕಡೆಗೆ ಮಲ್ಲಿಗೆ ಲೆಫ್ಟ್ ಸೈಡು ತಡೆಗೋಡೆಗೆ. ನಮ್ದು ಅರ್ಧ ಅಡಿಯನ್ನು ನಾವು ತಡೆಗೋಡೆನ ನಿರ್ಮಾಣ ಆಗಲಿಲ್ಲ ಅಂದರೆ ಕ್ಲೀನಾಗಿ ಒಂದು 80 ಅಡಿ ಹಳ್ಳಕ್ಕೆ ಹೋಗಿರೋದು ಗಾಡಿ. ನಾವು ಇರ್ತಿಲ್ಲ, ಗಾಡಿನೂ ಇರ್ತಿರಲಿಲ್ಲ. ಇದಕ್ಕೆ ಜವಾಬ್ದಾರಿ ಯಾರು ಸರ್? ಹೊಣೆಗಾರ ಯಾರು ಇದಕ್ಕೆ? ಟೋಲ್ ಬಿಲ್ ನಾವು ಕಟ್ಟೇ ಕಟ್ತೀವಿ. ಅವ್ರ ಮನೆಯಿಂದ ತಂದೇನು ಕೆಲಸ ಮಾಡಿಸಲ್ಲ ತಾನೆ, ನಮ್ಮ ದುಡ್ಡಲ್ಲೇ ತಾನೇ ಕೆಲಸ ಮಾಡಿ ಅದೇ ಕೆಲಸ ನೀಟಾಗಿ ಮಾಡ್ಬೋದಲ್ಲ ಸರ್. ಈ ರಸ್ತೆ ಕಾಮಗಾರಿ ಸರ್ ಇನ್ನೂ ಆಗೇ ಇರಲ್ಲ, ಆಲ್ಮೋಸ್ಟ್ ಅಲ್ಲೇ ಟೋಲ್ ಕಟ್ಟಕ್ಕೆ ಪ್ರಾರಂಭ ಮಾಡಿರ್ತಾರೆ. ಇದಕ್ಕೆ ಯಾರು ಹೊಣೆಗಾರ ಸರ್? ಇದಕ್ಕೆ ಈಗ ಸರ್ಕಾರದ ಹೊಣೆಗಾರನ ಇಲ್ಲ ಟೋಲರ್ ಹೊಣೆ ಮಾಡೋಣ? ಯಾರು ಹೊಣೆ ಮಾಡೋಣ ಹೇಳಿ ನೀವೇನು ಸರ್? ಬೆಳಗಿನ ಜಾವದಿಂದ ಇಲ್ಲೇ ಇದೀವಿ, ಎಲ್ಲಿ ಹೋಗೋಣ ಸರ್ ನಾವು? ಇವಾಗ ಬೇರೆ ಗಾಡಿ ಬರೋ ಕೇಳಿದ್ದೀವಿ, ಬೇರೆ ಗಾಡಿ ಬರ್ತಾ ಇದ್ದೀನಿ 1/2 hour. ಆ ಗಾಡಿ ಶಿಫ್ಟ್ ಮಾಡಿ ಆಮೇಲೆ ಗಾಡಿ ಎತ್ತೋದು ಪ್ರಯತ್ನ ಪಡ್ಬೇಕು ಸರ್. ಇದು ಲಾರಿ ಚಾಲಕರ ಮಾತುಗಳು. ಏನು ರಸ್ತೆ ಕಾಮಗಾರಿ ಕಳಪೆಯಿಂದ ಕೂಡಿದೆ, ಹಾಗಾಗಿ ರಸ್ತೆ ಬದಿಗೆ ಲಾರಿಯನ್ನು ನಿಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಅದು ಚಕ್ರಗಳು ಸಿಲುಕಿಕೊಂಡಿದೆ. ಒಂದು ವೇಳೆ ತಡೆಗೋಡೆ ಇಲ್ಲದಿದ್ದರೆ ಲಾರಿಯೇ ಏನು ಪ್ರಪಾತಕ್ಕೆ ಬೀಳ್ತಿತ್ತು, ಆಗ ಅದರೊಳಗಿದ್ದಂಥ ಚಾಲಕ ನಿರ್ವಾಹಕರಿಗೂ ಸಹ ಅಪಾಯ ಆಗ್ತಿತ್ತು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC, ಸಕಲೇಶಪುರ, ಪಬ್ಲಿಕ್ ಟಿವಿ.